ಕರ್ನಾಟಕ ಭೂ ಕಬಳಿಕೆ ಅಧಿನಿಯಮ ಹಾಗೂ ಸಂಬಂಧಿಸಿದ ಕಾಯ್ದೆಗಳ ಬಗ್ಗೆ ನಿನ್ನೆ ಕೊಪ್ಪಳದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಪ್ರಭಾರಿ ಅಧ್ಯಕ್ಷ ಎನ್ಎಸ್ ಪಾಟೀಲ, ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಧೀಶ ಸಿ ಚಂದ್ರಶೇಖರ್, ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ, ಕೊಪ್ಪಳ ಸಿವಿಲ್ ಹಿರಿಯ ನ್ಯಾಯಾಧೀಶ ಮಹಾಂತೇಶ ದರಗದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಎಲ್ ಅರಸಿದ್ದಿ, ಉಪ ಸಂರಕ್ಷಣಾಧಿಕಾರಿ ನಿರ್ಮಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಜಿಲ್ಲಾಧಿಕಾರಿ ಅವರು ಕಳೆದ ಅಕ್ಟೋಬರ್ನಲ್ಲಿ ಬಳಿಕ ಎನ್ಎಸ್ ಪಾಟೀಲ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮ ಮತ್ತು ಸಂಬಂಧಿಸಿದ ಕಾಯ್ದೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳನ್ನು ಅವರು ತೀರ್ಮಾನ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನ ನಿಮಗೆ ದಾರಿಯನ್ನು ಕೊಡ್ತೀವಿ ನಾವು. ದಯವಿಟ್ಟು ತಾವುಗಳು ಇದು ಒಂದು ನಮಗೊಂದು ತಿಳುವಳಿಕೆ ಮಾಡಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ನೀವುಗಳೆಲ್ಲ ಅವರ ಒಂದು ಉಪನ್ಯಾಸವನ್ನ ಕೇಳ್ರಿ. ಸಿ ಚಂದ್ರಶೇಖರ, ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕೈಗೊಳ್ಳಲಾಗುವ ಕಾನೂನು ಕ್ರಮದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು. 4 ಎಕರೆ ಇದನ್ನ ಒಬ್ಬ ಜಮೀನ್ದಾರ ಎನ್ಕ್ರೋಚ್ ಮಾಡಿ ಪಕ್ಕದಲ್ಲಿ. ಅದೇ ರೀತಿ 2 ಎಕರೆ ಕಬ್ರಸ್ತಾನ್ ನಮ್ಮ ಮುಸ್ಲಿಂ ಬಾಂಧವರ ರುದ್ರಭೂಮಿಯನ್ನು ಅದೇ ರೀತಿ ಒತ್ತುವರಿ ಆಗಿತ್ತು. ಡಾ ಸುರೇಶ್ ಬಿ ಇಟ್ನಾಳ, ಸರ್ಕಾರಿ ಜಮೀನು ಮಾತ್ರವಲ್ಲದೆ ಮುಜರಾಯಿ, ವಕ್ಫ್ ಹಾಗೂ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟಿರುವ ಜಮೀನನ್ನು ಸಹ ಒತ್ತುವರಿ ಮಾಡುತ್ತಿರುವ ಪ್ರವೃತ್ತಿ ಹೆಚ್ಚಾಗಿದೆ. ಇಂತಹ ಪ್ರಕರಣಗಳ ಬಗ್ಗೆ ಅಂತರ್ಜಾಲಗಳಲ್ಲಿ ಮಾಹಿತಿ ನೀಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಹಾಗೂ ಸರ್ಕಾರಿ ಭೂಮಿಯನ್ನು ರಕ್ಷಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದರು. ಸ್ವಲ್ಪ ಇನ್ನೊಂದು 15 ದಿವಸ ಹೆಚ್ಚಿಗೆ ತಗೊಳ್ಬಹುದು. ಈ ತಿಂಗಳ ಅಂತ್ಯಕ್ಕೆ ನಾವು ಎಲ್ಲಾ ತಾಲೂಕುಗಳ ರೆಕಾರ್ಡ್ ಅನ್ನು ಕೂಡ ಸ್ಕ್ಯಾನ್ ಮಾಡಿ ಇಡ್ತಾ ಇದ್ದೀವಿ. ಅದು ಇನ್ನು ಮುಂದೆ ಆಗೋ ಫೋರ್ಜರಿಯನ್ನಾದರೂ ತಡೆಯೋದಕ್ಕೆ ಸಾಧ್ಯ ಆಗ್ತದೆ. ಮಹಾಂತೇಶ ದರಗದ್, ನೀರಿನ ಹಕ್ಕು ಭಾರತೀಯ ಸಂವಿಧಾನ ನೀಡಿರುವ ಜೀವ ಸಂರಕ್ಷಣೆ ಹಕ್ಕಿನ ಒಂದು ಭಾಗವಾಗಿದೆ. ನಗರೀಕರಣ, ಕೈಗಾರಿಕೀಕರಣ ಮತ್ತು ಜನಸಂಖ್ಯಾ ಸ್ಫೋಟದಿಂದ ಜಲಮೂಲಗಳು ನಾಶವಾಗುತ್ತಿವೆ. ಇದರ ತಡೆಗೆ ಸೂಕ್ತ ಕ್ರಮ ಅಗತ್ಯವಾಗಿದೆ ಎಂದು ತಿಳಿಸಿದರು. ಹಾಗೆ ಪ್ರತಿಯೊಬ್ಬ ಜೀವಿಗೂ ಆರಾಮ್ ಅಂದ್ರೆ ಅವನಿಗೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು, ಆಹಾರವನ್ನು ಪೂರೈಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ.